ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಟೊಮೊಟೊ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಬಂದ್ವಿ ಹೊಲದ ಹತ್ರ. ಬೇಗನೆ ಬರಬೇಕಿತ್ತು. ತಿಂಡಿ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ತಿಂಡಿ ಮಾಡಿಟ್ಟು ಬಂದಿದ್ದೋ, ತಿಂದಿರಲಿಲ್ಲ. ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದರಿಂದ ಇವಾಗ ಬಂದಿದ್ದೀವಿ. ಆಲೇ ಒಂದು ಸ್ವಲ್ಪ ಬಿಡಿಸ್ಬಿಟ್ಟಿದ್ರು, ಒಂದು ಅರ್ಧ ಆಗಲೇ. ಆಮೇಲೆ ನಾವು ಬಂದ್ವಿ ಬಿಡಿಸೋಣ ಅಂತ ಹೇಳ್ಬಿಟ್ಟು. ರೈತರ ಮಗನೇ ಈ ಕಡೆ ಕರೆಕ್ಟಾಗಿ ಒಳ್ಳೆ ಟೈಮ್ಗೆ ಕಾಯಿ ಬಂದಿದ್ದಾವೆ. ಆಲ್ಮೋಸ್ಟ್ ಇವಾಗೆಲ್ಲ ಒಂದು ಕ್ರೇಟ್ಗೆ 1,500 ಅಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ನೂ ಏನು ಕಿತ್ತಿತ್ತು ಕೊಡು. ಎಷ್ಟು ರೂಪಾಯಿ? 10 ರೂಪಾಯಿ. 10 ರೂಪಾಯಿ. ನನ್ನ ಮಗ ಕಾಯೆಲ್ಲ ಕಿತ್ತು ಆಗ್ತಾ ಇದ್ದ, ಕೀಳ್ಬೇಡ ಅಂತ ಹೇಳಿದ್ರು. ಕುಸು ಬಿಡಿಸ್ತೋದಾಯ್ತು ಹೇಳು. ಉದ್ರತ ಹಿಂಗೆ ಮುಟ್ಟೋದ್ರೆ ಹೋದಾಯ್ತಲ್ವಾ? ಬಕ್ಕೊಂಡು ಕೇಳೋದು ಹೂಕಂಕಿತ್ರ ಎಷ್ಟೊತ್ತಾಯ್ತಿದ್ದೆ. ನನ್ನ ಮಗಂಗಂತೂ ಇಲ್ಲಿ ಕರ್ಕೊಂಬಂದಿರೋದು ಫುಲ್ ಖುಷಿ. ಅವನು ಹೋಗಿ ಟೊಮೊಟೊ ಎಲ್ಲ ಬಿಡಿಸ್ತಾ ಇದ್ದ. ತೊಟ್ಟು ಕಿತ್ತಾಕ್ಬೇಕು ಮಗನೇ, ಹಂಗೆ ಹಾಕ್ಬಾರ್ದು ಅಂತ ಅಂದಿದ್ದಕ್ಕೆ ಎಲ್ಲ ಕಿತ್ತಾಕ್ತಾ ಇದ್ದ ನಿಧಾನಕ್ಕೆ. ತೊಟ್ಟೆಲ್ಲ ಕೇಳ್ತಿದ್ಯಾ ಮಗನೇ? ಇಲ್ಲಿ ತೊಟ್ಕಿತಾಕು, ತೊಟ್ಕಿತಾಕುಮ್ಮ. ಮೂತಿ ನೋಡು ಅಂತ ಎಲ್ಲಪ್ಪ. ಹೋಗಲ್ ಡ್ಯಾಡಿ ಹತ್ರ ಇಸ್ಕೊಂಬೋಗು. ಅಯ್ಯೋ ಎಲ್ಲ ಬೀಳಿಸ್ಕೊಂಬಂದಲ್ಲ ಪಾಪ. ಸ್ವಲ್ಪನೂ ಹುಳ ಆಗಿರ್ಲಿಲ್ಲ. ನಾನೇ ಅಲ್ಲೇ 1-2-3 ಟೊಮೊಟೊ ಕಿತ್ಕೊಂಡು ತಿಂದಿದ್ದೀನಿ. ಒಂದೂ ಹುಳ ಆಗೇ ಇರಲಿಲ್ಲ. ಎಲ್ಲ ಚೆನ್ನಾಗಿ ಬಂದಿದ್ದವು ಕಾಯಿ. ಹಿಂಗ ಕಾಯಿ ಕೀಳೋದು ನಮ್ಮ ಕಡೆ ಬಕ್ಕೊಂಡು ಕೀಳೋದು. ಎದ್ದ ಮೇಕೆ ನಾವ್ ಆ ಕಡೆ ಬರ್ಬೇಕಾಗಿತ್ತು. ಸುಮ್ನೆ ನೀನ್ ಈ ಕಡೆ ಕೇಳು ಅಂತ ಹೇಳ್ಬಿಟ್ಟು. ಇವತ್ತು ಇಷ್ಟು ಟೊಮೊಟೊ ಸಿಕ್ಕಿದ್ದಾವೆ. ಹತ್ತತ್ರ ಒಂದು 35 ಕ್ರೇಟ್ ಅಷ್ಟು ಟೊಮೊಟೊ ಸಿಕ್ಕಿದ್ದು. ಸ್ವಲ್ಪ ಒಂದು ಚೀಲ ಯಾವುದ್ರಲ್ಲೋ ಇದು ಸಿಮೆಂಟಿನ ಚೀಲ ಇರುತ್ತಲ್ಲ, ಆ ಚೀಲದಲ್ಲಿ ಕಾಯಿ ಕಿತ್ಕೊಂಡು ಹಾಕ್ಕೊಂಬಿಟ್ಟಿದ್ರು. ಅದರಿಂದ ನಮ್ಮ ಮಾವ ಎಲ್ಲ ಒರೆಸ್ತಾ ಇದ್ದಾರೆ. ಒಂದು ಟೊಮೊಟೊನೂ ಸಹ ಹುಳ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿದ್ದೋ ಅಂತ ಅಂದರೆ ಕಾಯಿ ತುಂಬ ಚೆನ್ನಾಗಿ ಬಂದಿದ್ದೋ. ಅದಕ್ಕೂ ಅದೇ ಕಮ್ಮಿ ಆಗೈತಿ, ಉಬ್ಬು ತಾತಿರೋದಕ್ಕೆ. ಅದೇನಪ್ಪ ಸ್ವಲ್ಪ ನಾವು ಬೆಂಗಳೂರಿಗೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಂಗಂತವೆಲ್ಲನ ಹಾಕ್ಕೊತಾ ಇದ್ದೆ. ಒಂದು 5-6 kg ಅಷ್ಟು ತಗೊಂಬಂದ್ವಿ.
ಜಾಸ್ತಿ ತೊಗೊಂಬಂದರೆ ತುಂಬ ಹಣ್ಣಾಗ್ಬಿಟ್ಟೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ತೊಗೊಂಬಂದಿದ್ವಿ. ಸ್ವಲ್ಪ ಕೆಂಗಂತವೆಲ್ಲ ಆರಿಸ್ಕೊಂಡು ಇನ್ನೂ ಸ್ವಲ್ಪ ಬಿಡಿಸ್ತಾ ಇದ್ದಾರೆ. ಲಾಸ್ಟು ಒಂದು ಸಾಲು ಬಿಡಿಸ್ತಾ ಇದ್ದಾರೆ ಇನ್ನು. ನಾವು ಬಂದ್ವಿ, ಇನ್ನೇನು ಟೈಮ್ ಆಗಿಬಿಟ್ಟಿತ್ತು, ಆಗಲೇ 10:30 ಮೇಲೆ ಆಗಿತ್ತು. ಬಂದ್ವಿ ಅದಕ್ಕೆ ಸುಮ್ಮನೆ. ನನಗಂತೂ ಒಬ್ರಿಗೋಗಿ ಬಿಸಿಲಿಗೆ ಹೋಗಿದ್ದಕ್ಕೆ ಫುಲ್ಲು ಶೆಕೆ ನೀರು ಹರಿತಾ ಇತ್ತು. ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ವಿ ಬೆಂಗಳೂರಲ್ಲಿ ಸೇರಿಕೊಂಡು. ಇನ್ನು ಅಲ್ಲಿಂದನ ಮನೆಗೆ ಬಂದು ತಿಂಡಿ ಮಾಡಿ ಸ್ವಲ್ಪ ಹೂವು ಬಿಡಿಸಿರಲಿಲ್ಲ, ಸಂಜೆನಾಗಲೇ ಬಿಡಿಸ್ಕೊಬೇಕಾಗಿತ್ತು, ಬಿಡಿಸಿರ್ಲಿಲ್ಲ. ಇವತ್ತು ಬಿಡಿಸ್ತಾ ಇದ್ದೀವಿ. ಆಗಲೇ ಎಲ್ಲ ಅರಳ್ಬಿಟ್ಟಿತ್ತು. ಅರಳಿರೋದು ಮಾತ್ರ ಎತ್ಕೊಂಡು ಮೊಗ್ಗು ಸಂಜೆ ಮೇಲೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ಕೊತಾ ಇದ್ದೆ. ಇದು 7 ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಅದು, ಆದರೆ 7 ಸುತ್ತು ಬಂದಿರಲಿಲ್ಲ, ಒಂದು 5 ಸುತ್ತೇನೋ ಬಂದಿತ್ತು ಅಷ್ಟೇ. ಇದು ಏನಿಲ್ಲ ಅಂದರೂ ಒಂದು 3 ಮೊಳ ಆಗೋವಷ್ಟು ಹೂವು ಸಿಕ್ಕಿತ್ತು. ಮೊಗ್ಗು ಕಿತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ತುಂಬ ಅರಳ್ಬಿಟ್ಟಿತ್ತಾಗಲೇ. ಆದರೆ ಇದನ್ನು ಕಟ್ಟೋದಕ್ಕೆ ಬರೋದಿಲ್ಲ, ಸೂಜಿನಲ್ಲಿ ಪೋಣಿಸ್ಕೊಬೇಕು. ತುಂಬ ತೊಟ್ಟು ಸಣ್ಣ ಇರುತ್ತೆ, ಚಿಕ್ಕ ಚಿಕ್ಕದು ಥರ. ಅದು ಸೂಜಿಲಿ ಪೋಣಿಸೋದಕ್ಕೆ ಸರಿ ಹೋಗುತ್ತೆ, ಕಟ್ಟೋದಕ್ಕೆಲ್ಲ ಸರಿ ಹೋಗೋದಿಲ್ಲ. ಇನ್ನು ಹೂವು ಎಲ್ಲ ಬಿಡಿಸಿಕ್ಕಿ ನಮ್ಮ ಮನೆಯವರ ದೊಡ್ಡಪ್ಪರ ಮನೆ ಹತ್ರ ಹೋದ್ವಿ. ಅವ್ರ ಮನೆಯಿಂದನೇ ಈ ಥರ ತೋಟ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗೆ. ಅಲ್ಲಿ ಹಲಸಿನ ಹಣ್ಣೆಲ್ಲ ಬಿಟ್ಟಿದ್ವು, ಅದಕ್ಕೆ ಕಿತ್ಕೊಂಬೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮ ಮನೆಯವರೇ ಮರ ಹತ್ತಿ ಕಿತ್ಕೊಂಡ್ರು. ಯಜಮಾನ್ರು ಮರ ಹತ್ತವ್ರೆ ಅಂತ ಕೇಳಬಾರ್ದು. ಪಾಪಚ್ಚಿ ಈ ತೊಟ್ಟಿನಲ್ಲಿ ನಾವು ಈಜಾಡಕ್ಕೆ ಬರೀವು. ಆವಾಗ ಬೇಸಿಗೆನಲ್ಲಿ ಜಾಸ್ತಿ ಸೆಕೆ ಆಗ್ತಿತ್ತಲ್ಲ, ಆವಾಗ ಊರಿಗೆ ಬಂದಾಗ ಜಾತ್ರೆ ಟೈಮಲ್ಲೆಲ್ಲ ಈಜಾಡಕ್ಕೆ ಬರೀವು. ಇವರು ಸಣ್ಣ ಪುಟ್ಟದಾಗಿ ಇನ್ನೂ ಬೆಳೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಮಶ್ರೂಪಿಗೆ ಬೆರಕೆ ಸೊಪ್ಪೆಲ್ಲ ಸಿಗುತ್ತೆ ಇದ್ರೊಳಗೆ. ಅದ್ರ ಜೊತೆಗೆ ಟೊಮೊಟೊ ಸಸಿಗಳನ್ನೂ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇವ್ರ ಮನೆ ಹತ್ರ ಒಂದು ಜೋಕಾಲಿ ಇದೆ. ಇಲ್ಲಿಗೆ ಬಂದರೆ ಇಲ್ಲಿಗೆ ಒಂದ್ಸಲ ಕುತ್ಕೊಂಡು ಜೋಕಾಲಿ ಆಡಿ ಹೋಗೋದು. ಇನ್ನು ಅಲ್ಲಿ ಮನೆ ಹತ್ರ ಎಲ್ಲ ಮಾತಾಡಿಸ್ಕೊಂಡು ನಮ್ಮ ಮನೆಗೆ ಬಂದು ನಾನ್ ವೆಜ್ ಎಲ್ಲ ಅಡುಗೆ ಮಾಡಿ ಊಟ ಮಾಡಿ ನೈಟು ಆಗಲೇ ಒಂದು 9:30 10 ಗಂಟೆ ಆಗಿತ್ತು. ಅವಾಗ ಹೊರಟ್ವಿ. ಇನ್ನೇನು ಇಲ್ಲೂ ಮಲ್ಗದೆ, ಅಲ್ಲೂ ಹೋಗಿ ಮಲ್ಗದೇನೆ. ಸೊ ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಇನ್ನು ಬೆಳಗ್ಗೆ ಎದ್ದು ಕೆಲಸಕ್ಕೆಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಮ್ಮ ಮನೆಯವರು ಹೊರಟ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟು ಬಂದ್ವಿ. ಸ್ವಲ್ಪ ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದ ಕಂಟಿನ್ಯೂಸ್ ಆಗಿ ವಾಯ್ಸ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಉಸಿರು ಕಟ್ದಂಗೆ ಆಗ್ಬಿಡ್ತೈತೆ ಒಂದೇ ಸಮಕ್ಕೆ ಮಾತಾಡ್ತಾ ಇದ್ರೆ. ಅದರಿಂದ ವಾಯ್ಸ್ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರು ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇದು ಮಣ್ಣೂರದಿಂದ ರೈಟಿಗೆ ತೊಗೊಂಡ್ರೆ ಬೆಂಗಳೂರಿಗೆ ಆರಾಮಾಗಿ ಒಂದೇ ರೋಡಲ್ಲಿ ಬರ್ಬೋದು. ಅಂದರೆ ಕ್ಯಾಸ್ಚಂದ್ರದವರೆಗೂ ಅಟ್ಯಾಚ್ ಆಗುತ್ತೆ ಇದು.
ಕ್ಯಾಶ್ ಚಂದ್ರ ಬಿಟ್ಟು ಮುಂದಕ್ಕೆ ಅಟ್ಯಾಚ್ ಆಗುತ್ತೆ ಅನಿಸುತ್ತೆ. ಟೋಲ್ವರೆಗೂ ಒಂದು ಕ್ಯಾಶ್ ಚಂದ್ರ ಬಿಟ್ಟು ಮುಂದೆ ಒಂದು ಟೋಲ್ ಸಿಗುತ್ತಲ್ಲ, ಟೋಲ್ವರೆಗೂ ಹತ್ತತ್ರ ಇದು ಅಟ್ಯಾಚ್ ಆಗುತ್ತೆ. ಮತ್ತು ಸಿ ಎನ್ ಜಿಗೂ ಈ ಕಡೆನೇ ಸಿ ಎನ್ ಜಿ ಸಿಗೋದ್ರಿಂದ ನಾವು ಹಿಂಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೆಂಗೋ ನೈಟು ಸಿ ಎನ್ ಜಿದು ಓಪನ್ ಇರುತ್ತೋ ಹೆಂಗೋ ಅಂತ ಅಂದ್ಕೊಂಡ್ವಿ. ಓಪನ್ ಇತ್ತು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಸಿ ಎನ್ ಜಿ ಹಾಕ್ಸ್ಕೊಂಡು ಅಲ್ಲಿಂದ ಬಂದ್ವಿ. ಬೇಗನೆ ಬಂದ್ವಿ. ಆಲ್ಮೋಸ್ಟ್ 1-1.5 ಗಂಟೆಗೆಲ್ಲನ ಮನೆ ಹತ್ರನೇ ಇದ್ವಿ. ನನ್ನ ಮಗ ಆಲ್ಮೋಸ್ಟ್ ದಾವಸ್ಪೇಟೆಗೆ ಬರೋ ಅಷ್ಟರಲ್ಲೇ ಅಲ್ಲೇ ನಿದ್ದೆ ಮಾಡ್ತಾಯಿದ್ದ. ನೈಟ್ ಹೊತ್ತು ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡೋದಕ್ಕೆ ಎಲ್ಲ ಅಂದರೆ ನೈಟ್ ಔಟ್ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಜನ ಜಾಸ್ತಿ ನೈಟ್ ಔಟೆಲ್ಲ ಹೋಗ್ತಿರ್ತಾರೆ ಅನಿಸುತ್ತೆ. ನಮ್ಮ ಮನೆಯವರು ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು, ಅದರಿಂದ ಎಲ್ಲ ವಾಯ್ಸ್ನು ಮ್ಯೂಟ್ ಮಾಡೇ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಅದರಿಂದ ಸ್ವಲ್ಪ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವನು ಮಲಗಿಬಿಟ್ಟಿದ್ದಾನೆ ನಮ್ಮ ಪಾಪು. ಹೊರಗಡೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ದೂರದಿಂದ ಇಬ್ಬರು ಲಾರಿ ಡ್ರೈವರ್ಗಳು ಒಂದೇ ಸಮಕ್ಕೆ ಬರ್ತಾಯಿದ್ರು. ಯಾವ ಥರ ಬರ್ತಿದ್ರು ಅಂತಂದರೆ ಮುಂದಕ್ಕೆ ಇನ್ನೊಂದು ಗಾಡಿ ಹೋಗೋದಕ್ಕೆ ಜಾಗ ಕೊಡಬಾರ್ದು ಆ ಥರ ಬರ್ತಾಯಿದ್ರು. ಇವರಿಬ್ಬರು ಮೋಸ್ಟ್ಲಿ ಒಂದೇ ಥರ ಕೆಲಸ ಮಾಡ್ತಾರೆ ಅನಿಸುತ್ತೆ. ಅದಾದಮೇಲೆ ನಾವು ಹಂಗೆ ಲೆಫ್ಟಿಗೆ ತಿರ್ಕೊಂಡು ಏನು ಜಾಲಹಳ್ಳಿ ಕ್ರಾಸಿಗೆ ತಿರ್ಕೊಂಬಂದ್ಬಿಟ್ವಿ, ಹೆಂಗಾದ್ರೂ ಹೋಗ್ರಿ ಅಂತ ಅಂದ್ಕೊಂಡು. ಇಲ್ಲಿರೋದು ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗಾಗಲೇ 11 ಗಂಟೆ 11:15 ಆಗಿತ್ತು. ಇನ್ನೇನು ಬಂದು ಲಗೇಜೆಲ್ಲ ಏನೂ ಎತ್ಕೊಳ್ಳಿಲ್ಲ, ಎಲ್ಲ ಕಾರಲ್ಲೇ ಬಿಟ್ಟಿದ್ವಿ. ಬೆಳಗ್ಗೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಹಾಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗಾಗಲೇ ಟೈಮ್ ಆಗೇ ಹೋಗಿತ್ತು. ಬೆಳಗ್ಗೆನೂ ಲೇಟಾಗೇ ಇದ್ದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು.